ನಿನ್ನೆ ರಘು ಮತ್ತು ಅಶ್ವಿನಿ ಅವರು ಸೂಪರಾಗಿ ಆಡಿದ್ರು ಆಟ. ಮತ್ತು ಗಿಲ್ಲಿ ಅವರು ಧ್ರುವಂತಿಗೆ ಬಿಸ್ಕೆಟ್ ಹಾಕ್ತಾಯಿದ್ರಲ್ವಾ, ತುಂಬ ಚೆನ್ನಾಗಿತ್ತು. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲೇಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಎಪಿಸೋಡ್ ಸ್ಟಾರ್ಟಿಂಗಲ್ಲೇ ಮೊನ್ನೆದು ಆಟ ತೋರಿಸಿದ್ರು. ದಟ್ ಈಸ್ ಡೇ 665 ಅವತ್ತಿಂದು. ಧ್ರುವಂತು ಧನುಷ್ ಇಬ್ಬರು ಉಸ್ತುವಾರಿ, ರಿಮೈನಿಂಗ್ ಎಲ್ಲರೂ ಆಡಬೇಕು. ಓಕೆ, ಇದು ಏನು ಆಟ ಅಂದರೆ ಒಂದೊಂದು ಕಾಲಿಗೆ ಇಬ್ಬರು ಜಂಟಿ ಅಲ್ವಾ ಇಬ್ಬರಿರೋದು, ಒಬ್ಬೊಬ್ಬರು ಒಂದೊಂದು ಕಾಲಿಗೆ ಹಗ್ಗ ಕಟ್ಕೊಂಡ್ಬಿಡ್ಬೇಕು ಸೇರಿಸಿ. ಅವ್ರದ್ದೊಂದು ಕಾಲು ಇವ್ರದ್ದೊಂದು ಕಾಲು ಹಗ್ಗ ಕಟ್ಕೊಂಡು ಸೇರಿಸಿ ಇದ್ರ ಮೇಲೆ ಒಂದು ಫೀಲ್ಡಲ್ಲಿ ಮರಳ ಮೇಲೆ ಬಾಲ್ಗಳಿಟ್ಟಿರ್ತಾರೆ. ಆ ಬಾಲ್ಗಳನ್ನ ಹಾಗೆ ತೊಗೊಂಡ್ಬಂದು ಇವ್ರಿಗಂತ ಪರ್ಟಿಕ್ಯುಲರ್ಗಿ ನೇಮ್ ಹಾಕಿ ಪ್ಲೇಸ್ ಇರುತ್ತೆ, ಅಲ್ಲಿ ಇಡಬೇಕು. ಓಕೆ, ಸೊ ಮೊದಲೇ ಹೇಳಿದಾಗೆ ಕಾವ್ಯ, ಗಿಲ್ಲಿ, ರಘು, ಅಶ್ವಿನಿ, ಮಾಳು, ರಕ್ಷಿತಾ, ರಾಶಿಕಾ, ಸೂರಜು, ರಜತ್ತು ಮತ್ತು ಚೈತ್ರ, ಸ್ಪಂದನ, ಅಭಿ 6 ಜೋಡಿಗಳು ಆಡಿದ್ರು. ಚೆನ್ನಾಗಿತ್ತು. ಅದು ಬಾಲ್ ತೊಗೊಂಡು ಹೋಗೋವಾಗ ಇವ್ರು ಬೇಕಾದ್ರೆ ತಡೆದು ಅವ್ರ ಕಡೆಯಿಂದ ಬಾಲ್ ಇಸ್ಕೊಂಡು ಇವ್ರು ಅದರಲ್ಲೂ ಹಾಕ್ಬೋದು. ಓಕೆ, ಈ ಥರ ಆಡಬೇಕು. ಫಸ್ಟ್ ಏನಾಯಿತು, ಬಾಲ್ ಇಟ್ಟಿದ ತಕ್ಷಣ 5 ಬಾಲೇನೋ ಇಟ್ಟಿದ್ರು. ಓಡೋಗಿ ಎಲ್ಲ ಬಾಲ್ ಮೇಲೆ ಬಿದ್ದು ತೆಗೆದು ಫೈನಲಿ ಇವರು ರಕ್ಷಿತಾ ಮಾಳು ಅವರು ಎರಡು ಬಾಲ್ ಉಳಿಸ್ಕೊಂಡ್ರು. ಗಿಲ್ಲಿ ಅವರು 1 ಬಾಲ್ ಉಳಿಸ್ಕೊಂಡ್ರು. ನೆಕ್ಸ್ಟು ಅಭಿ ಮತ್ತು ಸ್ಪಂದನ 1 ಬಾಲು ಇಲ್ಲ. ರಜತ್ತು, ಚೈತ್ರ, ಅಭಿ ಮತ್ತು ಸ್ಪಂದನ 1 ಬಾಲು, ರಜತ್ತು ಮತ್ತು ಚೈತ್ರ 1 ಬಾಲು ಇಲ್ಲ. ಓಕೆನಾ. ಅಶ್ವಿನಿ ಮತ್ತು ರಘು ಅವರು 1 ಬಾಲು ಆಡೋದು. ಸೆಕೆಂಡು ರೌಂಡ್ ಆಡೋವಾಗ ಸ್ಪಂದನಗೆ ಸರಿಯಾಗಿ ಏಟು ಬಿದ್ದು ಇದು ಮಂಡಿ ಕಾಲು ಕೆಳಗಡೆ ಫುಲ್ಲು ಪೇಯ್ನಾಗಿ ಡಿಸ್ಲೊಕೇಟ್ ಆಗಿದೆ ಅನಿಸುತ್ತೆ. ಡಾಕ್ಟ್ರು ಬಂದು ಅವ್ರನ್ನ ಕರ್ಕೊಂಡು ಹೋದ್ಮೇಲೆ ಇವಾಗ ಅಭಿ ಬಂದ್ಬಿಟ್ಟು ಒಂಟಿ ಆಗ್ಬಿಟ್ಟ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ರಾಶಿಕಾ ಅವ್ರು ರಾಶಿಕಾ ಮತ್ತು ಗಿಲ್ಲಿ ಅವರು ಸೆಕೆಂಡ್ ರೌಂಡಲ್ಲಿ 1 ಬಾಲ್ ತೆಗೆದ್ರು. ಸೊ ಗಿಲ್ಲಿ ಮತ್ತು ಕಾವ್ಯದು, ಆಮೇಲೆ ಮಾಳು ಮತ್ತು ರಕ್ಷಿತಾದು 3 ಬಾಲು, ರಿಮೈನಿಂಗ್ ಎಲ್ಲರದು 1 ಬಾಲ್ 2 ಬಾಲು. ಸೊ ಇದೇನಾಯ್ತಂದರೆ ಈಕ್ವಲ್ ಆಗ್ಬಿಡ್ತಲ್ಲ ಇಬ್ಬರದು. ಬಿಗ್ ಬಾಸ್ ಏನು ಅನೌನ್ಸ್ ಮಾಡಿದ್ರಂದರೆ ಯಾರಾದರೂ ಒಬ್ಬರಿಗೆ ನೀವು ಸಪೋರ್ಟ್ ಮಾಡಿ ಇನ್ನೊಬ್ಬರನ್ನ ಇದರಿಂದ ಆಚೆ ಇಡಬೇಕು, ಟಾಪಿಂದ ಆಚೆ ಇಡಬೇಕು ಅಂತ ಹೇಳಿದ್ರು. ಸೊ ಇದರಲ್ಲಿ ಏನಾಯಿತು, ರಘು, ಅಶ್ವಿನಿ, ರಾಶಿಕಾ, ಸೂರಜು, ಆಮೇಲೆ ಇನ್ಯಾರು ಅಭಿ ಎಲ್ಲರೂ ತಗೊಂಡೋಗಿ ಬಾಲ್ನ ಇದು ಮಾಲು ಮತ್ತು ರಕ್ಷಿತಾ ಇದರಲ್ಲಿ ಹಾಕ್ಬಿಟ್ರು. ಸೊ ಅವ್ರು ಫೈನಲಿ 7 ಬಾಲ್ ಸಿಕ್ತು. ಫೈನಲಿ ಅವ್ರು ವಿನ್ ಆದಂಗೆ. ಅವ್ರು ವಿನ್ ಆದರೆ ಒಂದು ಅಡ್ವಾಂಟೇಜ್ ಅವರಿಗೆ. ಏನು ಅಡ್ವಾಂಟೇಜ್ ಅಂದರೆ ಈ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾವುದಾದ್ರೂ ಒಂದು ಜೋಡಿನ ಆಚೆ ಇಡಬೇಕು ಅಂತ. ಓಕೆನಾ. ಸೊ ಅವಾಗ ಡಿಸೈಡ್ ಮಾಡ್ಕೊಂಡು ಅವ್ರು ಏನು ಮಾಡಿದ್ರು, ರಜತ್ ಮತ್ತು ಚೈತ್ರನ ಆಚೆ ಇಟ್ಟರು. ಈ ರೀಸನ್ ಅವ್ರು ಕೊಟ್ಟಿದ್ದೇನೆಂದರೆ, ಈಗ 1 ವೀಕು ಆಯಿತು ಅವ್ರು ಬಂದು, ಅವ್ರಿಗಿನ್ನೂ ಟೈಮ್ ಇದೆ ಆಡೋಕ್ಕೆ, ರಿಮೈನಿಂಗ್ ಅವರು ಫಸ್ಟಿಂದ ಆಡ್ತಾಯಿದ್ದಾರೆ ಅಂತ. ರೀಸನ್ ಲಾಜಿಕಲಾಗಿ ಚೆನ್ನಾಗಿತ್ತು, ಕರೆಕ್ಟಾಗಿತ್ತು. ಬಟ್ ರಜತ್ತು, ಚೈತ್ರ ಇಬ್ಬರು ಹುರ್ಕೊಂಬಿಟ್ರು. ಯಾಕಂದರೆ ಈ ವಾರ ಫುಲ್ ಆಡೋಂಗಿಲ್ಲ ಅವರು, ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಂಗಿಲ್ಲ, ಯಾವ ಟಾಸ್ಕು ಮುಟ್ಟಂಗಿಲ್ಲ ಅವರು. ಹಂಗಾಯ್ತಾ. ಇದೇ ಇದರಲ್ಲಿ ಸೆಕೆಂಡ್ ರೌಂಡ್ ಆಡುವಾಗ ಸ್ಪಂದನಗೆ ಏಟ್ ಬಿತ್ತು. ಅಭಿ ಜೊತೆಲಿ ಆಡ್ತಾಯಿದ್ರು, ಸ್ಪಂದನಗೆ ಏಟ್ ಬಿದ್ದು ಆಚೆ ಹೋದರು. ನೆಕ್ಸ್ಟು ಅವ್ರ ಜೊತೆ ಅಭಿ ಜೊತೆ ಆಡೋಕ್ಕೆ ಇವ್ರು ಕನ್ವಿನ್ಸ್ ಮಾಡ್ಬೋದು. ಯಾರು ಸ್ಪಂದನ ಅವರು ಇವ್ರನ್ನ ಕನ್ವಿನ್ಸ್ ಮಾಡ್ಬೋದು, ಚೈತ್ರ ಅವ್ರನ್ನ. ಯಾಕಂದರೆ ಅವರಿಬ್ಬರು ಆಲ್ರೆಡಿ ಹೊರಗೆ ಉಳಿದಿದ್ದಾರಲ್ವ. ಚೈತ್ರ ಅವರು ಆಡೋಂಗಿದ್ರೆ ಅಭಿ ಅವ್ರು ಆಡ್ಬೋದು, ಇಲ್ಲಾಂದರೆ ಇಲ್ಲ. ಏನಂತ ಕನ್ವಿನ್ಸ್ ಮಾಡ್ಬೇಕಂದ್ರೆ, ಅವ್ರೇನಾದ್ರು ಸಪೋಸ್ ವಿನ್ ಆದರೆ ಇವರು ಸ್ಪಂದನ ಮತ್ತು ಅಭಿ ಅವರು ಕ್ಯಾಪ್ಟನ್ಸಿ ಟಾಸ್ಕು ವಿನ್ ಆದಂಗೆ ಲೆಕ್ಕ. ಅದಕ್ಕೆ ಚೈತ್ರ ಅವರು ರಜತ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆಮೇಲೆ ಚೈತ್ರ ಅವರು ಒಪ್ಕೊಂಡ್ರು, ನಾನು ಅಭಿ ಜೊತೆ ಆಡ್ತೀನಿ ಅಂತ. ಸೊ ಇವಾಗ ಒಂದು ಜೋಡಿ ಔಟ್ ಆಯಿತು. 2 ಜೋಡಿ ಆ್ಯಕ್ಚುಲಿ ಔಟ್ ಆಗಿದ್ದು. ರಜತ್, ಚೈತ್ರ ಜೋಡಿ ಔಟು. ಅಭಿ ಅವರು ಸ್ಪಂದನ ಅವರಿಲ್ಲ, ಚೈತ್ರ ಅವರು ಇಲ್ಲಿ ಬಂದು ಆಡಿದ್ರು, ರಜತ್ ಅವರು ಔಟು ಟೋಟಲಿ. ಇಲ್ಲಿಗೆ ಇಷ್ಟು ಮುಗೀತು. ಈಗ ಇರೋದು ರಿಮೈನಿಂಗು ಗಿಲ್ಲಿ, ಕಾವ್ಯ, ರಕ್ಷಿತಾ, ಮಾಳು, ರಘು, ಅಶ್ವಿನಿ, ಅಭಿ, ಚೈತ್ರ 5 ಜನ ಆಡೋವಾಗ ಏನಾಯ್ತು ಅಂದರೆ, ನೆಕ್ಸ್ಟು ಇನ್ನೊಂದು ಆಟ ಏನಂದರೆ
ಧ್ರುವಂತು ಮೇಲಿಂದ ರಿಂಗ್ಗಳಾಗ್ತಾನೆ, ಆ ರಿಂಗ್ಸ್ ದೊಡ್ಡ ರಿಂಗು, ಅದನ್ನು ಕೈಯಲ್ಲಿ ಹಿಡಿದೆ ಡೈರೆಕ್ಟಾಗಿ ಬಾಡಿಲಿ ಹಾಕೋಬೇಕು, ಇಲ್ಲ ಭುಜದಲ್ಲಿ ಹಿಡಿಬೇಕು. ಆ ಥರ ಒಂದು ಟಾಸ್ಕು ಚೆನ್ನಾಗಿತ್ತು ಟಾಸ್ಕ್ ಇದು. ಈ ಟಾಸ್ಕ್ ಆಡೋವಾಗ ಏನಾಯಿತು, ಫಸ್ಟು ರೌಂಡು ಇದು ಮೇಲ್ ಆ್ಯಂಡ್ ಫೀಮೇಲ್ಸ್ ಜಂಟಿಯಾಗಿ ಆಡೋಂಗಿಲ್ಲ, ಒಂಟಿಯಾಗಿ ಆಡ್ಬೇಕಂತ ಎಲ್ಲರದು ಇದು ಗಂಟು ಬಿಚ್ಚಿಬಿಟ್ಬಿಟ್ರು. ಫಸ್ಟು ಜಂಟಿ ಇವರು ಫಸ್ಟ್ ಇದರಲ್ಲಿ ಇವನು ಸಾಗರಾಗಿ ಆಡ್ಬಿಟ್ಟ, ಯಾರು ಸೂರಜ್ ಚೆನ್ನಾಗಿ ಆಡ್ದ. ಆದರೆ ಏನಾಯ್ತು ಅಂದರೆ ಸೂರಜ್ ಚೆನ್ನಾಗಿ ಆಡ್ಬಿಟ್ಟು ಇದನ್ನು ರಿಂಗ್ಸ್ ಎಲ್ಲ ತೊಗೊಂಡು ಕೆಳಗಿಟ್ಟಿದ್ದ, ಕೆಳಗಿಡಂಗಿಲ್ಲ ಅಂತ ತೊಗೊಂಡೋಗಿ ಅವ್ರ ಪಾರ್ಟಿ ಇದ್ದಾರಂತೆ, ಜಂಟಿ ಪಾರ್ಟಿ, ರಾಶಿಕ್ ಅವ್ರ ಹತ್ರ ಕೊಡಬೇಕಿತ್ತು. ಅವ್ರು ಆಚೆಯಿಂದ ಹೇಳ್ತಾ ಇದ್ದಾರೆ, ಬಟ್ ಇವ್ರು ತೊಗೊಂಡೋಗಿ ಕೊಟ್ಟಿಲ್ಲ, ಅಲ್ಲೇ ಇಟ್ಬಿಟ್ರೆ. ಸೊ ಅದು ಅವ್ರದ್ದು ವ್ಯಾಲಿಡೇ ಇಲ್ಲ ಪಾಯಿಂಟ್ಸು, ಅವ್ರದ್ದು ಹೋಯ್ತಾ. ನೆಕ್ಸ್ಟ್ ಇದರಲ್ಲಿ ಬಂದ್ಬಿಟ್ಟು ರೇಸಲ್ಲಿ ಇವರು ರಘು ಅಶ್ವಿನಿ ಅವರು ಸೆಕೆಂಡ್ ರೌಂಡ್ ಆಯಿತು. ಸೆಕೆಂಡ್ ರೌಂಡು ಆಡಿದಾಗ ರಾಶಿಕಾ ಬರೀ ಫೀಮೇಲ್ಸ್ ಆಡಿದ್ರು. ಅದರಲ್ಲಿ ರಾಶಿಕಾ ಅವರು ಸೂಪರಾಗಿ ಆಡಿ ಅವ್ರದ್ದು ಜಾಸ್ತಿ ಬಂತು ಪಾಯಿಂಟ್ಸು. ಫಸ್ಟಲ್ಲಿ ಸೂರಜ್ದು 0, ಇವಾಗ ರಾಶಿಕಾ ಚೆನ್ನಾಗಿ ಅವ್ರದ್ದು ಪಾಯಿಂಟ್ಸ್ ಚೆನ್ನಾಗಿ ಬಂತು. ಥರ್ಡ್ ರೌಂಡು ಇದೇ ಡಿಸೈಡಿಂಗ್ ರೌಂಡು. ಈ ರೌಂಡಲ್ಲಿ ರಘು ಸೂಪರಾಗಿ ಆಡ್ದ. ರಘು ಆಲ್ಮೋಸ್ಟು ಎಷ್ಟು 13 ಏನೋ ಹಿಡ್ದಿದ್ದು ರಿಂಗ್ಸು, ಹಿಡಿದು ಟೋಟಲಿ ಅಶ್ವಿನಿ ಅವ್ರ ಟೀಮು 28 ರಿಂಗ್ಸು, ಅವರೇ ವಿನ್ನಾದರು ಫೈನಲಿ. ಇದರಲ್ಲಿ ಈ ಟಾಸ್ಕ್ ಮುಗೀತು. ಸೊ ಇವಾಗ ಇವರು ಸೇರಿಕೊಂಡು ಯಾವುದಾರ ಒಂದು ಟೀಮ್ನ ಹೊರಗಿಡಬೇಕು. ಲೈವಲ್ಲಿ ಗೊತ್ತಾಗ್ಬಿಡ್ತು ಯಾರನ್ನ ಇಡ್ತಾರೆ ಅಂದ್ಬಿಟ್ಟು. ಬಟ್ ಈಗ ಮಾತಾಡೋದು ಬೇಡ, ಆ ಲೈವಲ್ಲಿ ಹೇಳೋದನ್ನ, ಯಾಕಂದರೆ ಆ ಎಪಿಸೋಡ್ನ ಅವತ್ತು ಮಾತಾಡೋಣ, ಓಕೆನಾ. ಈ ಗ್ಯಾಪಲ್ಲಿ ಗಿಲ್ಲಿ ಬಂದು ಬೇಜಾನ್ ಗೋಳಿಕೊಂಡ, ಯಾರಿಗೆ ಧ್ರುವಂತಿಗೆ ಕುಂಡಿಸ್ಬಿಟ್ಟು, ಅಣ್ಣ ಹೋಗ್ಬೇಡ ನೀನು ಈ ವಾರ ಹೋಗ್ಬೇಡ ಅಂತೇಳಿದ್ರೆ ಸುಮ್ಮನೆ ಇದ್ದಿದ್ದ. ಹಂಗಂದ್ರೂ ಏನು ಕಳಿಸ್ದೇ ಇರಲ್ಲ, ಜನ ಓಟ್ ಹಾಕಿದ್ರೆ ನೀವು ಹೋಗಲೇಬೇಕಾಗುತ್ತೆ, ಸಿಂಗಲ್ ಸಿಂಹ ಥರ ಇದೆಯಣ್ಣ ಅಂತ ಹೇಳ್ದ. ಹಂಗೆ ಹೇಳೋದು ಹಿಂಗೆ ರಿವರ್ಸ್ ಹೊಡೆಯೋದು, ಬೇಜಾನ್ ಗೋಳಿ ಹೋಗ್ಬಿಟ್ಟ ಅವನಿಗೆ. ಆಮೇಲೆ ರಾಶಿಕಾ ಯಾರು ಸೂರಜ್ಗೂ ಬೇಜಾನ್ ಗೋಳಿ ಹೋಗ್ಬಿಟ್ಟ. ಇಬ್ಬರು ಒಂದಾಗಿದ್ದೀವಿ ಅಂತ ನೀವೇ ಇದ್ದೀರಲ್ಲಪ್ಪ ಅಲ್ಲಿ ಅದು ಇದು ಅಂದ್ಕೊಂಡು ಒಳ್ಳೆ ಗೋಳು ಇಟ್ಕೊಂಡ. ಚೆನ್ನಾಗಿತ್ತು ಅವ್ರದ್ದು. ರಘು ಮತ್ತು ಅಶ್ವಿನಿ ಇಬ್ಬರು ಜಗಳ ಆಡಿದ್ರು, ಭಯಾನಕ ಜಗಳ ಆಡ್ತಾರೆ. ಈಗ ಸೇರ್ಕೊಂಡು ಆಡಿದ್ರು ಚೆನ್ನಾಗಿ ಆಡ್ತಾಯಿದ್ದಾರೆ ಇಬ್ಬರು. ಚೆನ್ನಾಗಿ ಆಡಿ ಫೈನಲಿ ವಿನ್ ಆದ್ರೆ ನೋಡಬೇಕು ಇವತ್ತಿನ ಎಪಿಸೋಡಲ್ಲಿ ಯಾರನ್ನ ಅವ್ರು ಆಚೆ ಇಡ್ತಾರೆ ಅಂತ. ನಾನು ಮೊದಲೇ ಹೇಳಿದಂಗೆ ಲೈವಲ್ಲಿ ಗೊತ್ತಾಯಿತು ಯಾರನ್ನ ಇಟ್ಟಿದ್ದಾರೆ ಅಂದ್ಬಿಟ್ಟು. ನಾಳೆ ಎಪಿಸೋಡಲ್ಲಿ ಅದನ್ನ ರಿವೀಲ್ ಮಾಡೋಣ, ಓಕೆ. ಇಷ್ಟೇಳಿ ನಾನು ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನಿಮಗೆ ಈ ರಿವ್ಯೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನನ್ನದು ಇನ್ನೊಂದು ಚಾನಲ್ ಇದೆ, ಮೆಲೋ ಬ್ಲೂಸ್ ಅಂತ. ಆ ಚಾನಲಲ್ಲಿ ಹಿಂದಿ, ಕನ್ನಡ ಮತ್ತು ತಮಿಳ್ ಹಾಡುಗಳು ಆಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇದ್ದರೆ ಮಾತ್ರ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್, ಬಾಯ್ ಆಲ್.